Greetings to you in the matchless name of our Lord and Savior Jesus Christ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಈ ವಾರ ಬೈಬಲ್ ಸ್ಟಡಿಯಲ್ಲಿ ವೈಟಿಂಗ್ ಅಪಾನ್ ದ ಲಾರ್ಡ್, ದೇವರ ಕಾರ್ಯಕ್ಕೋಸ್ಕರ ಕಾಯ್ಕೊಂಡಿರೋದು ಇಲ್ಲದೆ ನಿರೀಕ್ಷಿಸೋದು ಅನ್ನೋ ಅಂಶವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 27ನೇ ಅಧ್ಯಾಯ, ಸಾಮ್ಸ್ ಚಾಪ್ಟರ್ 27 ವರ್ಸ್ 14, 14ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇನ್ ಸಾಮ್ಸ್ 27:14, wait on the Lord, be of good courage, and he shall strengthen thy heart. Wait, I say, on the Lord. ಇದೇ ವಾಕ್ಯವನ್ನು, ಇದೇ ವಚನವನ್ನು ನಾವು ಯೆಶಾಯ ಬರೆದಂತ ಪ್ರವಚನ ಗ್ರಂಥದಲ್ಲಿ 40ನೇ ಅಧ್ಯಾಯದಲ್ಲಿ ಕೊನೆ ಮಾತನ್ನು 31ನೇ ವಚನದಲ್ಲಿ ನಾವು ನೋಡ್ತೀವಿ. ಬಟ್ ದೇ ದಟ್ ವೇಟ್ ಅಪಾನ್ ದ ಲಾರ್ಡ್ shall renew their strength, they shall mount up with wings as eagles, they shall run and not be weary, and they shall walk and not faint. ವೈಟಿಂಗ್ ಬಗ್ಗೆ ಯೇಸು ಕ್ರಿಸ್ತನು ಕೊನೆಯದಾಗಿ ಹೇಳಿರುವಂತ ಮಾತು ಅಪೊಸ್ತಲ ಕೃತ್ಯಗಳಲ್ಲಿ 1ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. And being assembled together with them, commanded them that they should not depart from Jerusalem, but wait for the promise of the Father, which saith ye have heard of me. Wait, wait, wait. ನಮಗೆ ಇಷ್ಟ ಇಲ್ಲದೆ ಇರುವಂತ ಪದ, ನಮ್ಮನ್ನು ಅಸಹನದಲ್ಲಿ ಇಡುವಂತ ಪದ, ನಮ್ಮನ್ನು ಇರಿಟೇಟ್ ಮಾಡುವಂತ ಪದ ವೇಟ್ ಮಾಡೋದು. ಆಧುನಿಕ ಪ್ರಪಂಚದಲ್ಲಿ, ಇನ್ ದಿ ಮಾಡರ್ನ್ ವರ್ಲ್ಡ್, ಎಲ್ಲ ಕಾರ್ಯಗಳು ಫಾಸ್ಟ್ ಆಗಿ ನಡೀತಾ ಇದ್ದಾವೆ. ಪೀಪಲ್ ಆರ್ ಓನ್ಲಿ ಗೆಟಿಂಗ್ ಯೂಸ್ ಟು ಥಿಂಗ್ಸ್ ವರ್ಕಿಂಗ್ ಫಾಸ್ಟ್. ನೀವು ಯಾವುದೇ ಪ್ರಾಂಗಣವನ್ನು ನೋಡಿ, ಯು ಲುಕ್ ಎಟ್ ಎನಿ ಏರಿಯಾ, ವಿ ಡೆಲಿವರ್ ಫಾಸ್ಟ್, ವಿ ಸರ್ವಿಸ್ ಫಾಸ್ಟ್, ವಿ ವರ್ಕ್ ಫಾಸ್ಟ್, ವಿ ಮೂವ್ ಫಾಸ್ಟ್, ಅವರ್ ಇಂಟರ್ನೆಟ್ ಈಸ್ ಟೂ ಫಾಸ್ಟ್, ಫಾಸ್ಟ್ ಫಾಸ್ಟ್ ಫಾಸ್ಟ್. ಈ ಫಾಸ್ಟ್ ಟೆಕ್ನಾಲಜಿಗೆ ಅಭ್ಯಾಸ ಆಗಿರುವಂತ ನಾವು, ಈ ಫಾಸ್ಟ್ ಸಿಸ್ಟಮ್ಗೆ ಅಭ್ಯಾಸ ಆಗಿರುವಂತ ನಾವು ವೇಟ್ ಮಾಡೋದ್ರಲ್ಲಿ ಬಹಳ ಕಷ್ಟ ಅನುಭವಿಸ್ತಾ ಇದ್ದೀವಿ. when we are getting used to this fast culture, when we are getting used to the fast kind of life, when we are getting used to being quick to respond, quick to get things, we are getting irritated and frustrated when things are not happening in time. But God's word says very clearly, ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತದೆ, wait upon the Lord, wait upon the Lord. And in Isaiah, ಪ್ರವಾದಿಯಾದಂತ ಯೆಶಾಯನು ಹೇಳ್ತಾನೆ, wait upon the Lord, those who wait upon the Lord. ದೇವರ ಮೇಲೆ ಕಾಯ್ಕೊಂಡು ನಿರೀಕ್ಷಿಸಿಕೊಂಡು ಕಾಯ್ದುಕೊಂಡಿರೋರು. ಯೇಸು ಕ್ರಿಸ್ತನು ಇಹಲೋಕ ಯಾತ್ರೆಯನ್ನು ಮುಗಿಸಿ ಪುನರುತ್ಥಾನದ ಮೇಲೆ, ಆಫ್ಟರ್ ರೆಸರಕ್ಷನ್, ಬಿಫೋರ್ ಗೋಯಿಂಗ್ ಟು ದಿ ಹೆವೆನ್ಲಿ ಅಬೋರ್ಡ್ ಇನ್ ಅಸೆನ್ಷನ್, he says, wait. The last commandment Christ has given, wait, wait, wait. ಕಾಯ್ಕೊಂಡಿರ್ಬೇಕಾದ್ರೆ, ನಿರೀಕ್ಷಿಸಬೇಕಾದ್ರೆ, ವೇಟ್ ಮಾಡಬೇಕಾದ್ರೆ ನಮ್ಮಲ್ಲಿ 2 ಪ್ರಾಮುಖ್ಯವಾದಂತ ಗುಣಲಕ್ಷಣಗಳು ನಮ್ಮಲ್ಲಿರಬೇಕು. ವಿ ಶುಡ್ ಹ್ಯಾವ್ ಇನ್ಕಲ್ಕೇಟಿಂಗ್ 2 kind of behaviors. One is patience and the second is endurance. One is patience and the second is endurance. ಯಾರಲ್ಲಿ ತಾಳ್ಮೆ ಇರ್ತದೋ, ಯಾರಲ್ಲಿ ತಾಳ್ಮೆ ಇರ್ತದೋ, ಎರಡನೇದಾಗಿ
ಯಾರಲ್ಲಿ ಸಹನ ಇರ್ತದೋ ಅವರಿಗೆ ವೆಯ್ಟ್ ಮಾಡೋದು ಕಷ್ಟ ಅಲ್ಲ. ಯಾರಿಗೆ ತಾಳ್ಮೆ ಇರ್ತದೋ, ಯಾರಿಗೆ ಸಹನ ಇರ್ತದೋ ಅವರು ಎಷ್ಟೊತ್ತಾದ್ರೂ ವೇಟ್ ಮಾಡ್ತಾರೆ. ದೇ ವೇಟ್ ಬಿಕಾಸ್ ದೇ ಹ್ಯಾವ್ ಪೇಷನ್ಸ್ ಅಂಡ್ ದೇ ಹ್ಯಾವ್ ಎಂಡ್ಯೂರೆನ್ಸ್. ನಮ್ಮಲ್ಲಿ ಬಹಳಷ್ಟು ಜನ ವೇಟ್ ಮಾಡೋದಕ್ಕೆ ಕಷ್ಟಪಡ್ತೀವಿ, ಸಹನ ಕಳ್ಕೊಳ್ತೀವಿ, ಕೋಪ ಬಂದ್ಬಿಡ್ತದೆ, ಉದ್ರೇಕ ಬಂದ್ಬಿಡ್ತದೆ, ನಿರಾಶೆ ಬಂದ್ಬಿಡ್ತದೆ. ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ವಿ, ನಮಗೆ ಆಗ್ತಾ ಇಲ್ಲ. ವಿ ಆರ್ ವೇಟಿಂಗ್ ಫ್ರಮ್ ಸಚ್ ಅ ಲಾಂಗ್ ಪೀರಿಯಡ್, ಥಿಂಗ್ಸ್ ಆರ್ ನಾಟ್ ಹ್ಯಾಪನಿಂಗ್. Maybe it is a marriage, maybe it is a job, maybe it is a good education opportunity in a good college, maybe a good ministry, maybe a out-country opportunity. We are waiting and it doesn't happen and we get irritated and frustrated. ಕಾಯ್ತೀವಿ. ಹೊರದೇಶ ಅವಕಾಶವಾಗಲಿ, ಇಲ್ಲಾಂದ್ರೆ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಒಳ್ಳೆ ಕಾಲೇಜಲ್ಲಿ ಸ್ಕೂಲಲ್ಲಿ ಸೀಟ್ಗಾಗ್ಲಿ, ಸೇವೆ ಮಾಡೋದಕ್ಕೆ ಅವಕಾಶಕ್ಕಾಗ್ಲಿ, ಒಳ್ಳೆ ಮದುವೆ ಜೀವನಕ್ಕಾಗ್ಲಿ, ಒಳ್ಳೆ ಕೆಲಸಕ್ಕಾಗ್ಲಿ ಅವಕಾಶಕ್ಕೋಸ್ಕರ ಕಾಯ್ಕೊಂಡಿರ್ತೀವಿ. ಯಾವಾಗ ನಾವು ಕಾಯ್ಕೊಂಡಿರ್ತೀವಿ ಆದರೆ ಕೆಲಸ ಆಗಲ್ವೋ ನಮಗೆ ಬಹಳಷ್ಟು ನೋವು ಅನ್ಬಿಡ್ತದೆ, ಬಹಳಷ್ಟು ಬೇಸರ ಆಗ್ತದೆ, ಫ್ರಸ್ಟ್ರೇಟ್ ಆಗ್ತೀವಿ, ಇರಿಟೇಟ್ ಆಗ್ತೀವಿ, ಕೋಪಗೊಂಡು ನಿರುತ್ಸಾಹದಿಂದ ಹಿಂತಿರುಗೋಗ್ಬಿಡ್ತೀವಿ. ವೆನ್ ಥಿಂಗ್ಸ್ ಡಸಂಟ್ ವರ್ಕ್ ಇನ್ ಅವರ್ ವೇ, ವಿ ಆಲ್ಮೋಸ್ಟ್ ಫೀಲ್ ಗಾಡ್ ಹ್ಯಾಸ್ ಫರ್ಗಾಟನ್ ಅಸ್. ಕೆಲವು ವರ್ಷಗಳ ಕಾದ ಮೇಲೆ ನಾವೇ ಒಂದು ನಿರ್ಣಯಕ್ಕೆ ಬಂದ್ಬಿಡ್ತೀವಿ, ನಾವೇ ಒಂದು ನಿರ್ಣಯ ಮಾಡುವಂತ ಸ್ಥಾನಕ್ಕೆ ಬರ್ತೀವಿ. ಅದೇನಂದ್ರೆ ದೇವರು ನಮ್ಮನ್ನು ಮರ್ತೋಗಿದ್ದಾರೆ, ಇಲ್ಲ ನಾವು ಮಾಡಿದಂತ ಪಾಪ ನಮಗೂ ಹಿಂತಿರುಗಿ ಏಟಾಗ್ತೈತೆ, ಇಲ್ಲ ನಾವು ಶಾಪದಲ್ಲಿ ಜೀವಿಸ್ತಾ ಇದ್ದೀವಿ, ದೇವರು ನಮ್ಮ ಕಡೆ ನೋಡ್ತಾ ಇಲ್ಲ, ದೇವರ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ನಾವೇ ಒಂದು ಡಿಸಿಷನ್, ಒಂದು ತೀರ್ಮಾನಕ್ಕೆ ಬಂದು ನಿರ್ಲಕ್ಷ್ಯದಿಂದ, ನಿರುತ್ಸಾಹದಿಂದ ಇರುವಂತ ಸ್ವಲ್ಪ ಜೀವನವನ್ನು ಕಳ್ಕೊಂಡು ಮುಂದೆ ಹೋಗ್ತೀವಿ. ಬಟ್ ಬೈಬಲ್ ಗ್ರಂಥದಲ್ಲಿ ದೇವರು ಪ್ರೂವನ್ ಥಿಯರೀಸ್ ಕೊಟ್ಟಿದ್ದಾರೆ. ಗಾಡ್ ಹಸ್ ಗಿವನ್ ಪ್ರೂವನ್ ಥಿಯರೀಸ್ ದಟ್ ದೋಸ್ ಹೂ ವೇಟ್ ಅಪಾನ್ ಗಾಡ್ ಆರ್ ರಿವಾರ್ಡೆಡ್. ದೇವರ ಮೇಲೆ ನಿರೀಕ್ಷಿಸಿಕೊಂಡು ಕಾಯ್ದುಕೊಂಡಿರೋರು ಎಷ್ಟೋ ಉನ್ನತವಾದಂತ ಬಹುಮಾನಗಳನ್ನು ಹೊಂದಿದ್ದಾರೆ. ಆ ಬಹುಮಾನಗಳನ್ನು ಹೊಂದಿರೋರು ಸಾಮಾನ್ಯರಲ್ಲ, ದೇವರ ಆಯ್ಕೆ ಮಾಡಿಕೊಂಡು ಉನ್ನತ ರೀತಿಯಾಗಿ ದೇವರವರನ್ನು ಉಳಿಸಿದ್ದಾರೆ. ನಿನಗೆ ನನಗೆ ಸಾಕ್ಷಿಗಳಾಗಿ, ನಿನಗೆ ನನಗೆ ಸ್ಫೂರ್ತಿಯಾಗಿ, ನಿನಗೆ ನನಗೆ ಭರೋಸಾ ಧೈರ್ಯ ಕೊಡುವಂತಹ ಸ್ಥಾನದಲ್ಲಿ ದೇವರಿಟ್ಟಿದ್ದಾರೆ. ಗಾಡ್ ಹ್ಯಾಸ್ ಗಿವನ್ ಸರ್ಟನ್ ಎಕ್ಸಾಂಪಲ್ಸ್ ಇನ್ ಬೈಬಲ್ who are as a role models, as a mentors, as an examples, that when we look at them, we get inspired and we feel comforted when we have to wait upon God. The first thing is Joseph waited. ಯೋಸೇಫನು ಕಾಯ್ದುಕೊಂಡಿದ್ದ. 18 ವರ್ಷಗಳಲ್ಲಿದ್ದಾಗ ಯೋಸೇಫನು ಸಹೋದರರೇ ತಿರಸ್ಕರಿಸಿ ಬಿಟ್ಟಾಕಿದ್ದಾರೆ. ಸ್ವಲ್ಪ ದಿನಗಳ ತನಕ ಫೋತಿಫರ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಬಟ್ ಬಹಳಷ್ಟು ಬೇಗನೆ, ಆದಷ್ಟು ಬೇಗನೆ ಸೈತಾನನು ಆತನನ್ನು ಸೆರೆಮನೆ ಕಳಿಸ್ತಾನೆ. ಯೋಸೇಫ ಜೀವನದಲ್ಲಿ ದೇವರ ಆಶೀರ್ವಾದಗೋಸ್ಕರ ಕಾಯ್ಕೊಂಡು, ಯೋಸೇಫ ಜೀವನದಲ್ಲಿ ದೇವರ ಆಶೀರ್ವಾದಗೋಸ್ಕರ, ದೇವರು ಮಾಡುವಂತ ಆ ಕೆಲಸಕ್ಕೋಸ್ಕರ, ದೇವರು ಏರ್ಪಡಿಸಿರುವಂತ ಕನಸು ನೆರವೇರಿಸೋದಕ್ಕೋಸ್ಕರ ಯೋಸೇಫನು 13 ವರ್ಷ ತಾಳ್ಮೆಯಿಂದ ವೇಟ್ ಮಾಡಿದ. ಫಾರ್ ಗಾಡ್ಸ್ ಪ್ಲಾನ್ ಟು ವರ್ಕ್ ಇನ್ ಮೋಸೆಸ್, ಫಾರ್ ಗಾಡ್ಸ್ ಪ್ಲಾನ್ ಟು ವರ್ಕ್ ಇನ್ ಜೋಸೆಫ್,
Joseph has to wait 13 years. 13 years. That's almost, according to the Indian law, it is almost a lifetime imprisonment in jail. But he waited. 13 years he waited. He did not murmur. He did not complain. He did not get discouraged. He did not get loose in hope. He did not lose hope. He continued. ನಿರೀಕ್ಷೆಯನ್ನು ಕಳ್ಕೊಂಡಿಲ್ಲ, ನಿರುತ್ಸಾಹ ಪಡಲಿಲ್ಲ, ಯಾವುದೇ ವಿಷಯದಲ್ಲಿ ಯಾರನ್ನು ಬೇಡಾಡಿಲ್ಲ. ಒಂದು ಸತಿ ಮಾತ್ರ ಫೇವರ್ ಕೊಟ್ಟು ಫೇವರ್ ಕೇಳ್ತಾನೆ ಬಿಟ್ಟು ಯಾವುದೇ ಕಾರಣಕ್ಕೂ ಕಾಲಿಡುವ ಕೆಲಸ ಯಾವುದು ಮಾಡಿಲ್ಲ. ದೇವರು ಒಂದು ಸತಿ ತನ್ನ ಪ್ರಣಾಳಿಕೆ ಪ್ರಕಾರ, ಅಕಾರ್ಡಿಂಗ್ ಟು ಗಾಡ್ಸ್ ಪ್ಲಾನ್, when he brought out Joseph, he saved the whole people from the famine. ಬರಗಾಲದಿಂದ ಇಡೀ ಜನರನ್ನು, ರಾಜ್ಯದ ಜನರನ್ನು ಬಚಾವ್ ಮಾಡೋದಕ್ಕೆ ದೇವರು ಯೋಸೇಫನು ಉಪಯೋಗಿಸಿಕೊಂಡಿದ್ದಾರೆ. So Joseph waited and saved Israel from famine. If Joseph did not wait and did he have chosen an alternative, ಬೇರೆ ರೀತಿಯಾಗಿ ಆಲ್ಟರ್ನೇಟಿವ್ ಆಗಿ ಏನಾದರೂ ನಾನು ಯಾವುದೇ ಆಲ್ಟರ್ನೇಷನ್ ಇಂದ ಹೊರಗಡೆ ಬರಬೇಕನ್ನೋದು ಪ್ರಯತ್ನ ಪಟ್ಟಿದ್ರೆ, ಇಫ್ ಜೋಸೆಫ್ had chosen an alternative to come out, probably he would have worked as a slave in somebody else's house. He would not have become the prime minister of Egypt. ಏನಾದರೂ ರೆಕಮೆಂಡೇಶನ್ ಮುಖಾಂತರ ಯೋಸೇಫ್ ಹೊರಗಡೆ ಬಂದಿದ್ರೆ ಪೋತಿಫರ್ ಮನೆ ಕನ್ನ ಇನ್ನೊಂದು ದೊಡ್ಡ ಮನೆಯಲ್ಲೋ ಇನ್ನೊಂದು ಸಣ್ಣ ಮನೆಯಲ್ಲೋ ಕೆಲಸ ಮಾಡ್ಕೊಳ್ತಾ ಇದ್ದ. ಬಟ್ ಆ ಒಂದು ಮನುಷ್ಯರ ಸಹಾಯ ಇಲ್ಲದ ದೇವರ ಸಹಾಯದ ಮುಖಾಂತರ ಬಂದಾಗ ಒಂದು ಕೆಲಸ ಮಾಡುವಂತ ದಾಸನ ಜೀವನವನ್ನು ದೇವರು ಅರಸನ ನೆಕ್ಸ್ಟ್ ಲೆವೆಲ್ ಅಲ್ಲಿರುವಂತಹ ಪ್ರಧಾನಮಂತ್ರಿಯಾಗಿ ದೇವರು ಮಾಡಿದ್ದಾರೆ. ಯಾಕಂದ್ರೆ ದೇವರ ಕಾರ್ಯಕ್ಕೋಸ್ಕರ ಕಾಯ್ಕೊಂಡಿರೋದು. ನಿಮ್ಮ ಜೀವನದಲ್ಲಿ ಕಾಯ್ಕೊಂಡಿದ್ದೀರಾ? ಕಾಯ್ದುಕೊಂಡಿದ್ದೀರಾ? ಆರ್ ಯು ವೇಟಿಂಗ್? ಆರ್ ಯು ವೇಟಿಂಗ್ ಫಾರ್ ಗಾಡ್ಸ್ ಆಪರ್ಚುನಿಟಿ? Are you waiting for God's work? Are you waiting for God's given time? You wait, because God is going to reward you in such a way. God is going to reward you in such a way that you will get a position, you will get an opportunity, you will get a stand in such a way that you will be counted high above all. ಎಲ್ಲರಿಗಿಂತ ಉನ್ನತವಾದಂತಹ ಸ್ಥಾನದಲ್ಲಿ ದೇವರು ನಿಮ್ಮನ್ನು ಕರ್ಕೊಂಡು ಹೋಗುವಂತಾಗಿದ್ದಾರೆ. The second person who was waiting upon God and got the benefit from God is Abraham. ಅಬ್ರಹಾಮನನ್ನು ದೇವರು ಕರೆದಿದ್ದಾಗ ಅಬ್ರಹಾಮನಿಗೆ 75 ವರ್ಷ. ವಾಗ್ದಾನ ಪುತ್ರನ್ನು ಅಬ್ರಹಾಮನು ಪಡೆಯೋದಕ್ಕೆ 25 ವರ್ಷ ಕಾಲ ವೇಟ್ ಮಾಡಬೇಕಾಯಿತು. He was waiting for 25 years to get God's blessing, for the covenant to happen. ನಿಬಂಧನೆ, ವಾಗ್ದಾನ, ಆಶೀರ್ವಾದ, ದೇವರ ಕೊಟ್ಟಿರುವಂತ ಪ್ರಾಮಿಸ್ ನೆರವೇರಬೇಕಾದ್ರೆ 25 ವರ್ಷ ಕಾಯಬೇಕು. ಈ 25 ವರ್ಷಗಳಲ್ಲಿ ಅಬ್ರಹಾಮ್ ಎಷ್ಟು ಜನ ಅಬ್ರಹಾಮನ ತಮಾಷೆ ಮಾಡಿರ್ಬೇಕು. ನಿನ್ನ ಗಂಡಸೆ ಅಲ್ಲ, ನಿನಗೆ ಮಕ್ಕಳಾಗಲ್ಲ. ಎಷ್ಟು ಜನ ಅಬ್ರಹಾಮನನ್ನು ಮದುವೆಗಳು ಕರೆದಿರ ಅವಮಾನ ಮಾಡಿರ್ಬೇಕು. ಎಷ್ಟು ಜನ ಅಬ್ರಹಾಮನನ್ನು ನೋವಿಸ್ದಂಗ ಮಾತಾಡಿರ್ಬೇಕು. ಎಷ್ಟು ಜನ ಅಬ್ರಹಾಮನ್ನು ಜೋಕ್ ಮಾಡಿರ್ಬೇಕು. How many people have mocked, joked and sarcastically treated because he was not able to get a child? Waited for 25 years, and in 25 years he saved the covenant. ವಾಗ್ದಾನ ಪುತ್ರನನ್ನು ದೇವರು ಕೊಟ್ಟರು. He got it. Those who wait upon the God shall renew their strength. ಯೆಹೋವನಿಗೋಸ್ಕರ ಕಾಯ್ಕೊಂಡಿರೋರು ನೂತನ ಬಲವನ್ನು ಹೊಂದಿಕೊಳ್ತಾರೆ. ನೂತನ ಬಹುಮಾನವನ್ನು ಅಬ್ರಹಾಮು ಹೊಂದಿಕೊಂಡಿದ್ದಾನೆ. ನಿಮ್ಮಲ್ಲಿ ದೇವರ ಕಾರ್ಯ ವೇಟ್ ಮಾಡುವಾಗ ಅವಮಾನಗಳು ನಿಮಗೆ ಬರ್ತಾ ಇತ್ತಾ?
ಸರ್ಕಾಸ್ಟಿಕ್ ಟ್ರೀಟ್ಮೆಂಟ್ಗಳು ಬರ್ತಾ ಇದ್ದಾರ? ಎಷ್ಟೋ ವರ್ಷಗಳಿಂದ ಇವ್ರು ಹಿಂಗೆ ಇದ್ದಾರೆ, ಎಷ್ಟೋ ವರ್ಷಗಳಿಂದ ಇವ್ರ ಜೀವನದಲ್ಲಿ ಅಭಿವೃದ್ಧಿ ಇಲ್ಲ, ಎಷ್ಟೋ ವರ್ಷಗಳಿಂದ ಇದೇ ಹಾಡು ಇದೇ ತಾಳದಲ್ಲಿದ್ದಾರೆ ಇವರು. ಜನ ನಿಮ್ಮನ್ನು ನೋವಿಸಬಹುದು, ಸರ್ಕಾಸ್ಟಿಕ್ ಟ್ರೀಟ್ ಮಾಡಬಹುದು, ಹೇಳನ ಮಾಡಬಹುದು, ದೋಷಣ ಮಾಡಬಹುದು. ಭಯಪಡಬೇಡ್ರಿ, ಕಾಯ್ಕೊಂಡಿರ್ರಿ, ವೆಯ್ಟ್ ಮಾಡ್ರಿ. ದೇವರು ತನ್ನ ವಾಗ್ದಾನವನ್ನು ಸರಿಯಾದ ಸಮಯಕ್ಕೆ ನಿಮ್ಮ ಕೈಯಲ್ಲಿ ಇಡೋರಾಗಿದ್ದಾರೆ. ಮೂರನೇದು ಮೋಶೆ. ಮೋಸಸ್ ವೇಟೆಡ್ ಅಂಡ್ ಸೇವ್ ಫ್ರಮ್ ಸ್ಲೇವರಿ. ಮೋಶೆ ವೇಟಿಂಗ್ ಬಗ್ಗೆ, ಮೋಶೆ ಕಾಯ್ಕೊಂಡಿರೋದು ಸಾಮಾನ್ಯವಾದ ವಿಷಯ ಅಲ್ಲ. ಏನೋ ಯಾವುದೋ ಒಂದು ಬರ್ತದೆ ಅದಕ್ಕೋಸ್ಕರ ನಾನು ಕಾಯ್ಕೊಂಡಿರ್ತೀನಿ ಅನ್ನುವಂತ ಸ್ಥಿತಿ ಮೋಶೆ ಜೀವನದಲ್ಲಿ. ಮೋಶೆ ಯಾಕಂದ್ರೆ ಒಂದು ಉನ್ನತ ರೀತಿಯಾದಂತ ಜೀವನವನ್ನು ಜೀವಿಸಿರೋ, ಒಂದು ಅರಸನ ಮಗ ಅಂದ್ರೆ, ಒಂದು ರಾಜನ ಮಗ ಅಂದ್ರೆ ತಮಾಷನ? ಇಸ್ ಇಟ್ ಎನ್ ಆರ್ಡಿನರಿ ಲೈಫ್, ಎ ಕಿಂಗ್ಸ್ ಲೈಫ್? He enjoyed all the royalties. He enjoyed royal life. ಒಂದು ರಾಜನ ಜೀವನ ಅನುಭವಿಸಿರುವಂತ ವ್ಯಕ್ತಿ ಅಂದ್ರೆ 4 ಜನ ಬರಬೇಕು, ಅಂದ್ರೆ ಕೆಲಸ ಆಗ್ಬಿಡ್ಬೇಕು ಅಂತ ಜೀವನದಲ್ಲಿ ಜೀವಿಸಿರುವಂತ ವ್ಯಕ್ತಿ 40 ವರ್ಷ ಮಾತಾಡಕ್ಕೆ ಮನುಷ್ಯ ಇಲ್ಲದೆ, ಸಹವಾಸ ಮಾಡಕ್ಕೆ ಸ್ನೇಹಿತರು ಇಲ್ಲದೆ, ಕಷ್ಟ ಸುಖ ಹಂಚ್ಕೊಳ್ಳೋಕೆ ಯಾರು ಇಲ್ಲದೆ, ಒಂದು ಕೋಲ್ ಹಿಡ್ಕೊಂಡು ಕುರಿಗಳ ಹಿಂದ್ಗಡೆ ಮಿದ್ಯಾನದಲ್ಲಿ 40 ವರ್ಷ ಕಾಯ್ಕೊಂಡಿದ್ದಾನೆ. 40 years. ಉನ್ನತ ಜೀವನವನ್ನು ಜೀವಿಸಿ ಕೆಳಗೆ ಬಂದಿರೋನಿಗೆ ಗೊತ್ತಾಗುತ್ತೆ ನೋವು. A person who has experienced a good life and coming down to a steep down level, he knows what is pain, what is shame, what is pricking of heart. ಹೃದಯದ ನೋವು ಅನ್ನೋದೇನು, ಅವಮಾನ ಅನ್ನೋದೇನು ಗೊತ್ತಾಗುತ್ತೆ. ಅದಕ್ಕೆ ನಾವು ಬಹಳ ಜನ ಕೇಳ್ತೀವಿ, ಇವಾಗ ಮಧ್ಯ ಮಧ್ಯದಲ್ಲಿ ಅಭಿವೃದ್ಧಿ ಬಂದು ದಿಢೀರಂತ ದುಡ್ಡು ಬಂದು ಲಕ್ಕಿ ಲಾಟ್ರಿ ತರ ಸ್ವಲ್ಪ ಏರ್ತಾ ಇರೋರು ಕೇಳ್ತೀವಿ, ಮಿಂಚಬೇಡ ಅಂತ ಹೇಳ್ತೀವಿ. ಯಾಕಂದ್ರೆ ಇವ್ರಿಗೆ ಕಷ್ಟ ಗೊತ್ತಿಲ್ಲ. ಇನ್ ಕೇಸ್ ಆ ಸ್ಥಾಯಿಯಿಂದ ಕೆಳಗೆ ಬಿದ್ರೆ ಇವ್ರು ನಿಲ್ತುಕೊಳ್ಳೋ ದಮ್ಮಿಲ್ಲ. ಇವ್ರಿಗೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಕೊಳ್ತಾರೆ? ಸೂಸೈಡ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಆ ತಟ್ಕೊಳ್ಳೋದಕ್ಕೆ ಕೆಪಾಸಿಟಿ ಇಲ್ಲ. ಮೋಶೆಕ್ ಆ ರೀತಿಯಾಗಲ್ಲ. ಮೋಶೆಕ್ ತಟ್ಕೊಳ್ಳೋದಕ್ಕೆ ಕೆಪಾಸಿಟಿ ಇದೆ. ನಾನು ಅರಸನಾಗಿದ್ದಿದ್ರು ಈ 40 ವರ್ಷ ತಾಳ್ಮೆಯಿಂದ ಜೀವಿಸ್ತೀನಿ. ಯಾಕಂದ್ರೆ ನನ್ನ ಲೈಫ್ಗೆ ದೇವರ ಉದ್ದೇಶ ಇದೆ, ನನ್ನ ಲೈಫ್ಗೆ ದೇವರ ಪ್ರಣಾಳಿಕೆ ಇದೆ, ನನ್ನ ಲೈಫ್ಗೆ ದೇವರು ಏನೋ ಇಟ್ಟಿದ್ದಾರೆ. ಆ 40 ವರ್ಷ ಕಾಯ್ಕೊಂಡಿದ್ದಕ್ಕೆ ಮೋಶೆಯನ್ನು ದೇವರು ಎಂಥ ನಾಯಕನನ್ನು ಮಾಡಿದ್ದಾರೆ, ಎಂಥ ನಾಯಕನನ್ನು. ಒಂದು 4 ಜನ ವಿಶ್ವಾಸಿಗಳಿದ್ರೆ ಒಬ್ಬನ ಹಿಡಿಯೋದು ಕಷ್ಟ. ಒಂದ್ 4 ಜನ ಹಿಂದ್ಗಡೆ ಜೈ ಕೊಡೋ, ಜೈ 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 ಅಂತ ಓಡಾಡೋರಿದ್ರೆ ಆ ಮನುಷ್ಯನ ಹಿಡಿಯೋದು ಕಷ್ಟ. ಮೋಶೆ ಹಿಂದ್ಗಡೆ 6 ಲಕ್ಷ ಮೆನ್ ಕೌಂಟ್, 24 lakhs ಪೀಪಲ್ ಫಾಲೋಯಿಂಗ್ ಹಿಮ್. ಒಂದು ಮಾತು ಮೇಲೆ 24 ಲಕ್ಷ ಜನಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂತ ನಾಯಕನು ಮೋಶೆ. ಅಷ್ಟು ಸ್ಥಾನ ಹೆಂಗ್ ಬಂತು? ಅಷ್ಟು ಸ್ಥಾಯಿ ಹೆಂಗ್ ಬಂತು? ಅಷ್ಟು ಪೊಸಿಷನ್ ಹೆಂಗ್ ಬಂತು? ವೇಟ್ 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 ಅಪಾನ್ ದ ಲಾರ್ಡ್. ಕಾಯ್ಕೊಂಡಿರು. ಯಾವಾಗ ದೇವರಿಗೋಸ್ಕರ, ದೇವರ ಕೆಲಸಗಳಿಗೋಸ್ಕರ ನಾವು ಕಾಯ್ಕೊಂಡಿರ್ತೀವೋ, ದೇವರು ಕೊಡುವಂತ ಬಹುಮಾನಗಳು ಅಷ್ಟಿಷ್ಟಲ್ಲ. ದೇವರ ಬಾಯಿಂದಾನೆ ಹೇಳ್ತಾ ಇದ್ದಾನೆ. ಒಂದು ಪರಿಸ್ಥಿತಿ ಬಂದಾಗ ಮಿರಿಯಾಮು ಅಹರೋನ್ ಇಬ್ಬರು ಮೋಶೆ ಮೇಲೆ ಇಷ್ಟ ಬಂದಾಗ ಮಾತಾಡೋರು. ದೇವರಿಬ್ಬರನ್ನು ಒಳಗಡೆ ಕರೆದುಬಿಟ್ಟು, ನನ್ನ ಸೇವಕನಾದಂತ ಮೋಶೆಯನ ಬಗ್ಗೆ ನೀವೇನೋ ತಿಳ್ಕೊಂಡಿದ್ದೀರಿ ನೀವು? ವಾಟ್ ಆರ್ ಯು ಥಿಂಕಿಂಗ್ ಆಫ್ ಮೈ ಸರ್ವೆಂಟ್ ಮೋಸೆಸ್? He is a faithful man in my whole house. ಇಡೀ ನನ್ನ ಮನೆಯಲ್ಲಿ ನಂಬಿಕಸ್ಥನಾದಂತ ವ್ಯಕ್ತಿ. And number 2, he is a very meek and humble person. The meekest and the humble person. ಬಹು ಸಾತ್ವಿಕನಾದಂತ ಮನುಷ್ಯ. ನೋಡಕ್ಕೆ ಒಳ್ಳೆ ನಿಮಗೆ ಗಂಭೀರವಾಗಿ ಕಾಣಿಸ್ತಾ, ಬಟ್ ಇನ್ಸೈಡ್ ಗುಡ್ ಹಾರ್ಟೆಡ್ ಪರ್ಸನ್. ಎಷ್ಟು ಒಳ್ಳೆ ಸಾತ್ವಿಕ ಗುಣಲಕ್ಷಣ. ನಮ್ಮಲ್ಲಿ ಕಾಣಿಸುವಂತ ನಕ್ಕವೇನೇ ಅಲ್ಲ, ಕೆಲವರಿಗೆ ನರಿಗಳ ತರ ವಿನಯ ಇರ್ತದೆ. ಮನುಷ್ಯರ ಮುಂದೆಗಡೆ ಅಯ್ಯೋ ಅಯ್ಯೋ ಅಂತಾರೆ, ಒಳಗಡೆ ಕ್ರೂರತ್ವ, ಕಠಿಣತ್ವ, ನರಿಗಿರುವಂತ ಬುದ್ಧಿಗಳು ಇರ್ತವೆ. ಬಟ್ ಮೋಶೆ ಹಂಗಲ್ಲ. ಫ್ರಮ್ ಹಾರ್ಟ್ ಈಸ್ ಅ ಹಂಬಲ್ ಪರ್ಸನ್.
ಈ ಸಾಕ್ಷಿಯನ್ನು ಕೊಡ್ತಾ ಇರೋದು ಯಾರೋ ಒಬ್ಬ ಮನುಷ್ಯ ಅಲ್ಲ. ಈ ಸಾಕ್ಷಿಯನ್ನು ಕೊಡ್ತಾ ಇರೋದು ಮೇಷ್ಟ್ರಲ್ಲ. ಈ ಸಾಕ್ಷಿಯನ್ನು ಕೊಡ್ತಾ ಇರೋದು ಸಭೆ ಹಿರಿಯರಲ್ಲ. ಈ ಸಾಕ್ಷಿಯನ್ನು ಕೊಡ್ತಾ ಇರೋದು ಸ್ವತಃ ದೇವರೇ ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. God is giving a certificate that Moses is the soft person, humble person. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಕೆಲಸಕ್ಕೋಸ್ಕರ, ದೇವರ ವಾಗ್ದಾನಕ್ಕೋಸ್ಕರ ಕಾಯ್ಕೊಂಡಿದ್ದಕ್ಕೆ ಮೋಶೆ humble person saved the people from slavery. And last and finally, Jesus Christ waited 30 years. ಯೇಸು ಕ್ರಿಸ್ತನು ಸೇವೆಗೋಸ್ಕರ, ಜನರ ಮಧ್ಯದಲ್ಲಿ ಬಂದು ಸೇವೆ ಮಾಡೋದಕ್ಕೋಸ್ಕರ 30 ವರ್ಷ ದೇವರು ಕಾಯ್ಕೊಂಡಿದ್ರು. 30 ವರ್ಷ ಕಾಯ್ದುಕೊಂಡಿದ್ರು. ಒಂದ್ಸತಿ ಯೇಸು ಕ್ರಿಸ್ತನು ಸಿನಗೋಗಿನಲ್ಲಿ ಹೋಗಿ ಬೋಧನೆ ಮಾಡ್ತಾರವ, ಯೇಸು ಕ್ರಿಸ್ತನ ಬೆಟ್ಟದಿಂದ ಕೆಳಗಡೆ ಒದ್ದು ತಳ್ಬಿಟ್ಟವ್ರೆ. ಪಾಪ ಬೆಟ್ಟದಿಂದ ಹೊರಳ್ಕೊಂಡು ಕೆಳಗಡೆ ಬಂದು ಪಾಪ ಗಾಯಗಳೆಲ್ಲ. ನನಗನಿಸ್ತದೆ ಎಂತ ಅವಮಾನ. ನಮ್ಮನ್ನ ಯಾರಾದ್ರೂ ಒಂದು ಮಾತಂದ್ರೆ ಸಾಕು, ಮುಸ್ಕಾಗ್ಬಿಟ್ಟು ಕಾಣಿಸಲ್ಲ ನಾವು ಆ ಪರಾಂಗಣದಲ್ಲಿ. ನಮ್ಮನ್ನ ಯಾರಾದ್ರೂ ಒಂದು ನಿಂದೆ ಆಗ್ಬಿಟ್ರೆ, ಒಂದು ಹೇಳನೆ ಮಾಡ್ಬಿಟ್ರೆ, ಒಂದು ದೋಷಣೆ ಮಾಡ್ಬಿಟ್ರೆ ಆ ಏರಿಯಾದಲ್ಲಿ ಹೆಲ್ಮೆಟ್ ಹಾಕೊಂಡು ಓಡಾಡ್ತೀವಿ. ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ಸಭೆಯಿಂದ ಹೊರಗಾಕಿದ್ದಾರೆ, ಕತ್ತಿಡ್ಕೊಂಡು ಕೆಳಗಡೆ ತಳ್ಳಿಬಿಟ್ಟಿದ್ದಾರೆ. ಯೇಸು ಕ್ರಿಸ್ತನ ಹಿಂದೆ ತಿರುಗಲಿಲ್ಲ. ಆತನ ಟೈಮ್ಗೋಸ್ಕರ ಆತನ ಕಾಯ್ಕೊಂಡಿದ್ದ. ದೇವಾದಿ ದೇವರಾಗಿದ್ದರು, ಮಾನವ ರೂಪದಲ್ಲಿ ಸೇವೆ ಮಾಡಕ್ಕೆ ಬಂದಿರುವಂತ ಯೇಸು ಕ್ರಿಸ್ತನು ತನ್ನ ಸೇವೆಯ ಟೈಮ್ಗೋಸ್ಕರ 30 ವರ್ಷ ಕಾಯ್ಕೊಂಡಿದ್ದ. ಅದಕ್ಕೆ ಪ್ರತಿಫಲ ಸೇವ್ಡ್ ದ ವರ್ಲ್ಡ್ ಫ್ರಮ್ ಸಿನ್. ಪಾಪದಿಂದ ಲೋಕವನ್ನು ಬಚಾವ್ ಮಾಡಿದ್ದಾನೆ, ರಕ್ಷಿಸಿದ್ದಾನೆ. ಯೋಸೇಫು ವೇಟ್ ಮಾಡಿದ್ದಕ್ಕೆ ಬರಗಾಲದಿಂದ ಸೇವ್ ಮಾಡಿದ್ದಾನೆ. ಅಬ್ರಹಾಮನು ವೇಟ್ ಮಾಡಿದ್ದಕ್ಕೆ ವಾಗ್ದಾನವನ್ನು ಸೇವ್ ಮಾಡಿದ್ದಾನೆ. ಮೋಶೆ ವೇಟ್ ಮಾಡಿದ್ದಕ್ಕೆ ಬಾನಿಸತ್ವದಿಂದ ಸೇವ್ ಮಾಡಿದ್ದಾನೆ. ಯೇಸು ಕ್ರಿಸ್ತನು ವೇಟ್ ಮಾಡಿದ್ದಕ್ಕೆ ಪಾಪದಿಂದ ಸೇವ್ ಮಾಡಿದ್ದಾನೆ. ನೀನು ವೇಟ್ ಮಾಡಿದರೆ ಯಾವುದನ್ನು ರಕ್ಷಿಸೋದಕ್ಕೆ, ಯಾವುದನ್ನು ಕಾಯೋದಕ್ಕೆ, ಯಾವುದನ್ನು ಕಾಪಾಡೋದಕ್ಕೆ ದೇವರು ನಿನ್ನನ್ನು ಏರ್ಪಡಿಸಿಕೊಂಡಿದ್ದಾರೋ ಅದು ನಿನಗೆ ಗೊತ್ತಿಲ್ಲ. ಬಟ್ ವೇಟ್. ಯಾಕಂದ್ರೆ ಯೆಶಯ ಪ್ರವಚನ ಗ್ರಂಥದಲ್ಲಿ ದೇವರ ವಾಕ್ಯ ಹೇಳುತ್ತದೆ, 40ನೇ ಅಧ್ಯಾಯ 30ನೇ ವಚನ, They that wait upon the Lord shall renew their strength. ಎಷ್ಟು ವೇಟ್ ಮಾಡ್ತೀಯೋ ಅಷ್ಟು ಬಲವನ್ನು ನೀನು ತಿರುಗಿ ರೆನ್ಯೂ ಮಾಡ್ಕೊಳ್ತೀಯ. When you wait more, you renew your strength, you double your strength, you increase your strength, you increase your potentiality, you increase your knowledge, you increase your faith, you increase your hope, and there is increase in maturity. ನಿನ್ನ ಮಾನಸಿಕ ಸ್ಥಿತಿ ಹೆಚ್ಚಿನ ರೀತಿಯಲ್ಲಿ ಬೆಳೀತದೆ. ಅದಕ್ಕೋಸ್ಕರನೇ ದೇವರಲ್ಲಿ ವೇಟ್ ಮಾಡು. ವೇಟ್ ಇನ್ ದ ಲಾರ್ಡ್, ವೇಟ್ ಅಪಾನ್ ದ ಲಾರ್ಡ್. There is going to be blessing to you. Hope that you are waiting will lead to a blessing. ನೀನು ಕಾಯ್ಕೊಂಡಿರೋದು ನಿನಗೆ ಆಶೀರ್ವಾದನ ತರ್ತದಂತೆ ನಂಬುತ್ತಾ ಈ ಮಾತುಗಳನ್ನು ಮುಗಿಸ್ತೇವೆ. God bless you. ಈ ಅವಕಾಶವನ್ನು ಮಾಡಿಕೊಟ್ಟಿರುವಂತ ನಮ್ಮ ಪ್ರಿಯ ಸೇವಕರಾದ ಪಾಸ್ಟರ್ ಡಾಮಿನಿಕ್ ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. We thank Pastor Dominic for giving us an opportunity to share this Bible study from Ebenezer Church. Thank you. God bless you.